ಅಂತ ಬರ್ತಾರಲ್ಲ. ತುಂಬಾ ಹಸಿವಾಗ್ತಿತ್ತು ಕಣೆ, ಅದಕ್ಕೆ ಊಟ ಮಾಡ್ತಾ ಇದ್ದೀನಿ. ನಮ್ಮ MM ಓಬಳೇಶ್ ಅಂತೇಳಿ ನನ್ನ ಸೋದರ ಮೊಟ್ಟ ಮೊದಲನಾಗಿ ನಾನು ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ದೀನಿ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ, ಸ್ಟೋರಿ ಕೂಡ ಹಂಗೆ ಇದೆ. ಈ ಪಿಕ್ಚರಲ್ಲಿ ಅರ್ಥ ಆಗಿದೆ ಏನಂದರೆ, ಒಂದು ಅನುಮಾನ ಅನ್ನೋದು ಭಾಳ ಡೇಂಜರ್, ಕ್ಯಾನ್ಸರ್ ಇದ್ದಂಗೆ. ಅದು ಒಳ್ಳೆ ಮೆಸೇಜ್ ತೊಗೊಂಡು ಬಂದರೆ ಆ ಭಗವಂತನ ಆಶೀರ್ವಾದ ನಾಡಿನ ಜನತೆ ಆ ಓಬಳೇಶ್ ಮೇಲಿದ್ದು, ಅದೇ ರೀತಿ ವಿಜಯ್ ಕುಮಾರ್ ಹೀರೋ ಆಗಿ ಮಾಡಿದ್ದಾರೆ ಅವ್ರ ತಮ್ಮ. ಆ ಭಗವಂತನ ಆಶೀರ್ವಾದದಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗಬೇಕು. ಆ ತಾಯಿ ದುರ್ಗಾ ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಬೇಕಂತೇಳಿ ಹೇಳುತ್ತಾ, ಅದೇ ರೀತಿ ಈ ಚಿತ್ರತಂಡದವ್ರಿಗೆ ಎಲ್ಲರಿಗೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇವತ್ತೇನು ಯಾಳ್ಪೆ ಚಿತ್ರ ಭಾಳ ಅದ್ಭುತವಾಗಿ ಒಂದು ನಿರ್ದೇಶನ ಆಗಿರ್ಬೋದು, ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ, ಆಮೇಲೆ ಬಂದಿರೋ ಪಿಕ್ಚರೈಸೇಷನ್ ಭಾಳ ಅದ್ಭುತವಾಗಿದೆ. ಇವಾಗ ನೋಡೋರು ಯಾರಿಗೂ ಇವರು ಅದರಲ್ಲಿ ಫಸ್ಟ್ ಟೈಮ್ ಹೀರೋಗಿ ಮಾಡ್ತಾಯಿದ್ದಾರೆ, ಫಸ್ಟ್ ಟೈಮ್ ಡೈರೆಕ್ಟ್ರಾಗಿ, ಫಸ್ಟ್ ಟೈಮ್ ಹೀರೋಯಿನ್ ಅಂತ ಯಾರಿಗೂ ಅನಿಸಲ್ಲ. ಒಂದು ಒಳ್ಳೆಯ 3 ತಾಸು 2.5 ತಾಸು ಚಿತ್ರಮಂದಿರದಲ್ಲಿ ಕುಂದಿಸ್ಬೇಕನ್ನೋ ಅಷ್ಟು ಈಸಿ ಅಲ್ಲ. ಅದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇಡೀ ಬಳ್ಳಾರಿ ಜನತೆ ಅವ್ರ ಮೇಲೆ ಆಶೀರ್ವಾದ ತೋರಿಸಿ ಮುಂದಿನ ದಿನಗಳಲ್ಲಿ ಅವರೇನು ಮುಲ್ಲರ್ಪೇಟ್ ಶಂಕರ್ ಅಂತ ಒಂದು ಮೂವಿ ಮಾಡ್ತಾಯಿದ್ದಾರೆ. ಅದ್ರಿಗೂ ಎಲ್ಲರೂ ಆಶೀರ್ವಾದ ಇರಬೇಕು, ಎಲ್ಲರ ಪ್ರೋತ್ಸಾಹದಿಂದ ಮುಂದಿನ ದಿನಗಳಲ್ಲಿ ಬಳ್ಳಾರಿನಲ್ಲೂ ಒಂದು ಯುವಕರ ತಂಡ ಒಳ್ಳೆ ಅದ್ಭುತವಾದ ಒಂದು ಚಿತ್ರೀಕರಣ ಮಾಡ್ತಾಯಿದ್ದಾರೆ ಅಂತೇಳಿ ಇಡೀ ಕರ್ನಾಟಕ ಗೊತ್ತಾಗಬೇಕು. ಕಲಾವಿದರಿಗೆ ಎಲ್ಲರೂ ಪ್ರೋತ್ಸಾಹ ಮಾಡಬೇಕಂತೇಳಿ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ. ಸೊ ಮೊದಲನೇ ಒಂದು ಹೆಜ್ಜೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬೇಕಾದಷ್ಟು ಇವತ್ತಿರ್ತಕ್ಕಂಥ ನುರಿತ ನಿರ್ದೇಶಕರು ಇವರೆಲ್ಲರಿಗಿಂತ ಮಿಂಚಿ ಮಾಡಿರ್ತಕ್ಕಂಥ ನಮ್ಮ ತಮ್ಮನವರು ಗ್ರೇಟ್ ಅಂತ ಹೇಳ್ತಾ ತುಂಬಾ ಚೆನ್ನಾಗಿದೆ ಸರ್. LP ಚಿತ್ರ ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಅವ್ರದ್ದು ಫಸ್ಟ್ ಸಿನಿಮಾ ಆ್ಯಕ್ಚುಲಿ, ಬಟ್ ಫಸ್ಟ್ ಸಿನಿಮಾ ಹಂಗಿಲ್ಲ ಸರ್. ಆ್ಯಕ್ಚುಲಿ ಅದು ಸೂಪರಾಗಿ ಸ್ಕ್ರೀನ್ ಪ್ಲೇ, ಸ್ಟೋರಿ ಆಗಲಿ ನಮ್ಮ ಡೈರೆಕ್ಟರ್ ಎಲ್ಲ ಮಾಡಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ಇನ್ನೂ ಮೈಂಡಿಂದ ಹೋಗ್ತಾನೆ ಇಲ್ಲ. ಫಸ್ಟ್ ಸಿನಿಮಾನೇ ಈ ಥರ ಮಾಡಿದ್ದಾರೆ ಅಂದರೆ ನನಗೆ ನೆಕ್ಸ್ಟ್ ವರ್ಡ್ಸ್ ಹೇಳೋಕ್ಕಾಗ್ತಾಯಿಲ್ಲ. ಬಟ್ ಅವರು ಆ್ಯಕ್ಟರ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ವಿಜಯ್ ಚಕ್ರವರ್ತಿ. ಸ್ಟಾರ್ಟಿಂಗಲ್ಲಿ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಅಂತ ಸ್ವಲ್ಪ ಭಯ ಇತ್ತು ಸರ್, ಬಟ್ ಮೂವಿ ನೋಡಿದ್ಮೇಲೆ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೀವು ಆ್ಯಕ್ಚುಲಿ ಎಲ್ಲ ಆಡಿಯನ್ಸ್ ಹೇಳ್ತಿದ್ದಾರೆ ಇವರು ಫಸ್ಟ್ ಟೈಮ್ ಅಲ್ಲ ಪ್ರೊಫೆಷ್ನಲ್ ಮಾಡೋದು, ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ. ಅದಕ್ಕೆ ನೀವೇನು ಹೋಮ್ವರ್ಕ್ ಮಾಡಿದ್ರಾ, ಹಿಂಗೆ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿದ್ರೆ? ಇಲ್ಲ ಸರ್, ಪ್ರಾಕ್ಟೀಸ್ ಸರ್. ನಾನು ಆ್ಯಕ್ಟಿಂಗ್ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಅದರಿಂದ ಅದು ರಿಸಲ್ಟ್ ಬಂದಿದೆ. ತುಂಬ ಕಷ್ಟಕರವಾದ ಸೀನ್ ಯಾವುದು ನಿಮ್ಗೆ ಅನಿಸುತ್ತೆ? ಟೇಕ್ಸ್ ತೊಗೊಂಡಿದ್ದೀರಿ? ಟೇಕ್ಸ್ ಅಂದರೆ ತುಂಬಾ ಯಾವ ತಗೊಂಡಿಲ್ಲ ಸರ್, 1 or 2 ಟೇಕಲ್ಲಿ ಮುಗಿದೋಗ್ಬಿಡ್ತೀವಿ ಸರ್. ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದು ಕಷ್ಟ ಅಂತ ಯಾವ್ದು ಅನಿಸಲ್ಲ ಅನ್ಕೊತೀನಿ ಸರ್. ಓಕೆ ಸರ್. ಫರ್ದರ್ ಪ್ರಾಜೆಕ್ಟ್ಸ್ ಮುಲ್ಲೇರ್ಪಟ್ಟಿ ಶಂಕರ್ ಬಗ್ಗೆ? ಹೌದು ಸರ್, ನೆಕ್ಸ್ಟ್ ನನ್ನ ಮೂವಿ ಮುಲ್ಲೇರ್ಪಟ್ಟಿ ಶಂಕರ್ ಅಂತ ಹೇಳ್ಬಿಟ್ಟು ಸರ್. ಇಟ್ಸ್ ಬೀನ್ ಮಂತ್ ಟುಗೆದರ್. ಇನ್ನೂ ಜನ ಬರ್ತಿದ್ದಾರೆ ಅಂದರೆ ಫೀಲ್ಸ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಹಿಂಗೆ ಸಪೋರ್ಟ್ ಮಾಡಿ, ಇನ್ನು ಮೂವಿ ಬಂದು ನೋಡಿ ಅಂತ ಹೇಳ್ತೀನಿ. ಆಲ್ ಓವರ್ ಮೂವಿಯಲ್ಲಿ ನಾನೇ ಹೀರೋಯಿನ್, ಹೆಂಗೆ ಇಷ್ಟ ಆಗಲ್ಲ, ಎವ್ರಿಥಿಂಗ್. ಕ್ಯೂರಿಯಾಸಿಟಿ ಇತ್ತು ಫಸ್ಟಿಗೆ, ಅಂದರೆ ನನಗೆ ಓಲ್ ಸ್ಟೋರಿ ಏನು ಗೊತ್ತಿರಲಿಲ್ಲ, ನನ್ನ ಸೀನ್ಸ್ ಏನು ಅಷ್ಟೇ ಗೊತ್ತಿತ್ತು. ಬಟ್ ಮೂವಿ ನೋಡಿದಾಗ ಐ ವಾಸ್ ಸೊ ಎಕ್ಸೈಟೆಡ್. ಸರ್, ಕತೆ ಬಗ್ಗೆ ನನ್ನ ಅಭಿಪ್ರಾಯ ಅಂತಂದರೆ, ನನ್ನ ಸಿನಿಮಾಗೆ ನನ್ನ ಕಥೆನೇ ಹೀರೋ. ಕಥೆನೇ ಹೀರೋ ಆದಮೇಲೆ ಇನ್ನು ಬಂದಿರೋ ಆರ್ಟಿಸ್ಟ್ಗಳೆಲ್ಲ ನನಗೆ ಅದಕ್ಕಂತೂ ಜೀವ ಕೊಡುವಂಥ ಒಂದು ಲೈಕ್ ಪ್ರಾಪರ್ಟೀಸ್ ಅಂತ ನಾನು ನಂಬ್ತೀನಿ. ಯಾಕಂದರೆ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಶಾರ್ಟ್ಗೂ ನಾನು ಫಸ್ಟ್ ಕಥೆನ ಬಿಲ್ಡ್ ಮಾಡ್ಕೊಂಡ್ಮೇಲೆ ಆ ಕಥೆಯಲ್ಲಿ ಆ ಕ್ಯಾರೆಕ್ಟರ್ಸ್ನ ಇನ್ವಾಲ್ವ್ ಮಾಡಿಸಿದ ಮೇಲೆ ಬರೋ ರಿಸಲ್ಟ್ ಏನಿರುತ್ತಲ್ವ, ನಾವು 100% ಕೊಟ್ಟಾಗ ಜನ, ಈಗ ಹೇಳಿದ್ರು ಕೆಲವರು, ಜನನ ಕೂಡ್ಸೋದಿದೆಯಲ್ವಾ ಫಸ್ಟಿಂದ ಎಂಡಿಂಗ್ವರೆಗೂ, ಯಾವುದೇ ಸ್ಟಾರ್ ಕ್ಯಾಸ್ಟ್ ಇಲ್ಲದೆ ಅದು ಹೊಸಬ್ರು ಅನ್ನೋ ಒಂದು ಸಿನಿಮಾದಲ್ಲಿ ಕೂಡ್ಸೋದಿದೆಯಲ್ವ, ಅದು ತುಂಬ ದೊಡ್ಡ ಸಾಧ್ಯ ಅಂತ ಹೇಳಿದ್ರು. ಇನ್ನು ಇದಕ್ಕಿಂತ ನಮಗೆ ಇನ್ನು ಯಾವ್ದು ಬೇಕು, ಇನ್ನು ಇದಕ್ಕಿಂತ ಖುಷಿ ಏನಿಲ್ಲ. मैं मूवी टाइम सिनेमाज प्राइवेट लिमिटेड से अनुराग आलूवालिया, यहाँ का यूनिट हेड बल्लारी का। और जब हमारे को अप्रोच किया गया इस मूवी के लिए, तो हमें बड़ी पहले तो हमें बड़ा असमंजस हुआ कि अचानक से थर्सडे के दिन कैसे कोई बोल रहा है पिक्चर लगाने के लिए। लेकिन जब इन्होंने हमें वो क्लिपिंग दिखाया तो हमें बहुत पसंद आया। और दीपक गंगाधर जी का नाम जुड़ा हुआ, जो वन ऑफ द बेस्ट नॉन डिस्ट्रीब्यूटर इन फिल्म इंडस्ट्री हैं दीपक गंगाधर जी। तो हमें मूवी का कंटेंट बहुत अच्छा लगा इनिशियली जब हमने वो देखा, हमने पेन ड्राइव में। आज हमने जब मूवी देखा तो हमें आउट ऑफ दी वर्ल्ड दिखा कि ऐसा भी एक नए डायरेक्टर, नया एक्टर, नया एडिटर
ऐसा कुछ कर सकते हैं। मतलब डायरेक्शन टॉप ऑफ द लाइन है, एडिटिंग टॉप ऑफ द लाइन है, एक्टिंग का अलग ही लेवल है। ಸರ್ LP ಮೂವಿ ಅಲ್ಟಿಮೇಟ್ ಇದೆ ಸರ್. ಇದು ಪ್ರೆಸೆಂಟ್ ಲವ್ ಸಿಚುವೇಷನಲ್ಲಿರೋರಿಗೆ ಮಾತ್ರ ಅರ್ಥ ಆಗುತ್ತೆ. ಬಟ್ ಲವ್ ಮಾಡೋದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು ಸರ್ ಮೂವಿಯಲ್ಲಿ. ಅದು ಮಾತ್ರ ಹೈಲೈಟ್ ಮಾಡಿದ್ದಾರೆ. ಡೈರೆಕ್ಟರ್ ಓಬಳೆ ಸರ್ ಡೈರೆಕ್ಷನ್ ಎಲ್ಲ ಸೂಪರಾಗಿದೆ, ಅಲ್ಟಿಮೇಟ್ ಇದೆ ಮೂವಿ. ವಿಜಯ್ ಸರೂ ಚೆನ್ನಾಗಿ ಮಾಡಿದ್ದಾರೆ ಸರ್, ಆ್ಯಕ್ಟರ್ ಸೂಪರ್ ಇದೆ ಮೂವಿ. LP ಅಂತೂ ಚಲನಚಿತ್ರ ಭಾಳ ಚೆನ್ನಾಗಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಏನಂದರೆ ನಮ್ಮ ಡೈರೆಕ್ಟ್ರು ಓಬಳೇಶ್ವರು ಭಾಳ ಇದರಲ್ಲಿ ಕಷ್ಟ ಬಿದ್ದಿದ್ದಾರೆ. ತುಂಬ ಕಷ್ಟದಿಂದ ಇದು ಸಿನಿಮಾ ಒಂದು ರೆಡಿ ಮಾಡಿ ನಮ್ಮ ಬಳ್ಳಾರಿಯಲ್ಲಿ ಅದ್ಭುತವಾಗಿ ನಮ್ಮ ಥಿಯೇಟ್ರಲ್ಲಿ ಬಿಟ್ಟಿದ್ದಾರೆ. ಇದನ್ನು ನಾವು ಎಲ್ಲರೂ ಬಂದು ನೋಡಬೇಕು, ನೋಡಿ ಖುಷಿ ಪಡಬೇಕಂತ ನಮ್ಮದು ವಿನಂತಿ ಅಷ್ಟೇ. ಸರ್ ನಮಗೆ ಅಂತೂ ತುಂಬ ಚೆನ್ನಾಗಿ ಫೈಟ್ಸು, ಆನಂತರ ಒಂದು ಅದರಲ್ಲಿ ಸೆಂಟಿಮೆಂಟ್ಸು, ಸಾಂಗ್ಸು ತುಂಬ ಚೆನ್ನಾಗಿ ನಮಗೆ ಅದ್ಭುತವಾಗಿ ನಮ್ಗೆ ಇಷ್ಟ ಆಗಿದೆ ಸರ್, ಭಾಳ ಚೆನ್ನಾಗಿದೆ. ಮಾಡ್ಬೇಕು ಸರ್, ಇನ್ನು ಮುಂದೆ ಬೆಳಿಬೇಕಂತ ನಮ್ಮದು ಅವಕಾಶ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.